ಸರ್ ಗುಡ್ ಮಾರ್ನಿಂಗ್. ಮೊದಲಿಗೆ ನಾನು 4 4 ಮಂತ್ಸ್ ಆಯ್ತು ಸರ್ ನಾನು ಫಸ್ಟ್ ತೆಗೆದುಕೊಂಡು. ಯಾಕೆ ನಮ್ಗೆ ಇದು ಮೊದಲೇ ನಮ್ಗೆ ಯಾಕೆ ಗೊತ್ತಾಗಬಾರ್ದು? ಸುಮಾರು ಜನಗಳು ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋಗಿದ್ದಾರೆ. ಶುಗರ್‌ಗಳಿಂದ ಹೈ ಶುಗರ್ ಆಗಿ ತುಂಬಾ ರೋಗ ರುಜಿನಗಳಿಂದ ತುಂಬಾ ನೊಂದುತ್ತಾ ಇದ್ದಾರೆ ನಮ್ ಜನ. ಅವ್ರಿಗೆ ಯಾಕೆ ಇದು ಬೇಗ ಅವೇರ್‌ನೆಸ್ ಆಗಿಲ್ಲ ಅಂತ ಈಗ ನನಗೆ ತುಂಬಾ ಮನವರಿಕೆ ಆಗ್ತಾ ಇದೆ. ತುಂಬಾ ನೋವು ಆಗ್ತಾ ಇದೆ. ಆದ್ರೂ ಈಗ ನಮ್ಗೆ ಗೊತ್ತಾಗಿದೆಯಲ್ಲ, ಇದನ್ನ ನಾವು ಯಾಕೆ ಸದುಪಯೋಗ ಮಾಡ್ಕೋಬಾರ್ದು ಅಂತ ನಾನು ಜನಗಳಿಗೆ ಹೇಳ್ತಾ ಇದ್ದೆ. ಸರ್ ಮೊನ್ನೆ ಹೆಬ್ಬಾಳಕ್ಕೆ ಒಂದು ಮನೆಗೆ ಹೋದ್ವಿ ಸರ್. ಅಲ್ಲಿ ಹೋಗಿ ನಾನು ನನ್ನ ಫ್ರೆಂಡ್ ಇಬ್ರೇ ಸರ್. ವೆಲ್ ಎಜುಕೇಟೆಡ್ ಅವರು. ತುಂಬಾ ಹೈ ಪೊಸಿಷನ್ ಅಲ್ಲಿ ಇದ್ದು ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೆ ಬೇಜಾನ್ ಅಮೌಂಟ್ ಬರುತ್ತೆ. ಅವ್ರಿಗೆ ಎಂತೆಂತ ದೊಡ್ಡ ದೊಡ್ಡ ಹಾಸ್ಪಿಟಲ್‌ಗೆ ಹೋಗುವಷ್ಟು ಕೆಪಾಸಿಟಿ ಅವ್ರಿಗಿದೆ. ಆಲ್ರೆಡಿ ರೌಂಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆ ಮನುಷ್ಯನ ಹೋಗಿ ನೋಡಿದೆ ಸರ್. ಕೈ ಈ ತರ ಶೇಕ್ ಆಗ್ತಾ ಇತ್ತು. ಒಂದು ನಿಮಿಷ ಬ್ಯಾಲೆನ್ಸ್ ಇಲ್ಲ. ಹಿಂಗ ಆಡ್ತಾನೆ ಇದ್ರು. ಕಾಲು ತುಂಬಾ ಶೇಕ್ ಆಗ್ತಾ ಇತ್ತು. ಅವ್ರ ಮಗ ಒಳಗಡೆಯಿಂದ ಕರ್ಕೊಂಡು ಬಂದು ನಾವು ಬಂದಿದೀವಿ ಅಂತ ಕುಳಿಸಿದ್ರು. ಟೇಬಲ್ ಮೇಲೆ ಕುಳಿಸಿದ್ರು. ಕೂತ್ಕೊಂಡಿದ್ರು. ಬ್ಯಾಲೆನ್ಸೇ ಇಲ್ಲ ಸರ್ ಅವ್ರಿಗೆ. ಕೈ ಈ ತರ ಅಂತ ಒಂದು ಕೈ ರೈಟ್ ಲೆಗ್ ರೈಟ್ ಹ್ಯಾಂಡಿಂಗ್ ಅಂತ ಇದೆ. ಲೆಗ್ಗು ಅಷ್ಟೇ. ಬ್ಯಾಲೆನ್ಸ್ ಇದ್ರೆ ಶೇಕ್ ಆಗ್ತಾನೆ ಇತ್ತು. ಒಂದ್ ನಿಮಿಷ ಇರ್ಲಿಲ್ಲ ಕೈ ಕಾಲೆರಡುನು. ಆ ಕೈಗೆ ಒಂದು ಟೈರ್‌ದು ಒಂದು ಬ್ಯಾಂಡೇಡ್ ಕಟ್ಟಿದ್ರು. ಈ ತರ ಟೈಟ್ ಆಗಿ ಕಟ್ಟಿದ್ರು ಸರ್. ಈ ತರ ಇತ್ತು ಕೈ ಕಟ್ಟಿದ್ರು. ನಾನ್ ಕೇಳಿದೆ, ಯಾಕಣ್ಣ ಈ ತರ ಕಟ್ಟಿದೀರ ಅಂದೆ. ನನ್ಗೆ ಶೇಕ್ ನಿಲ್ಲಲ್ಲ, ನನ್ಗೆ ತುಂಬಾ ಇದಾಗುತ್ತೆ ಅದಕ್ಕೆ ಕಟ್ಟಿದೀನಿ ಅದು. ಸರ್ ನಾನು ಈ ಪ್ರಾಡಕ್ಟ್ ಬಗ್ಗೆ ಎಕ್ಸ್‌ಪ್ಲೇನ್ ಕೊಡ್ತಾನೆ ಇದ್ದೆ. ಕೇಳೋಷ್ಟು ಕೇಳ್ಬಿಟ್ಟು, ಬಾಯ್ ಮುಚ್ಚಮ್ಮ, ಏನಕ್ಕೆ ಇಷ್ಟೊಂದು ಮಾತಾಡ್ತೀಯಾ? ನಾನು ಎಂತೆಂಥವ್ರು ನೋಡ್ಕೊಂಡ್ ಬಂದಿದ್ದೀನಿ, ಎಂತೆಂಥ ಡಾಕ್ಟರ್ ನೋಡಿದೀನಿ, ಏನೋ ಬಂದಿದ್ಯಾ, ಏನೋ ಹೇಳ್ಬಿಟ್ಟು ಹೋಗು ಅಂತ ಬೈದ್ರು. ಒಂದು ಕ್ಷಣ ಮನಸ್ಸಿಗೆ ನೋವಾಯ್ತು. ಆದ್ರೂನು ತಾಳ್ಮೆ ಕಳ್ಕೊಂಡಿಲ್ಲ ಸರ್ ನಾನು. ಅವ್ರ ಹತ್ರ ಬೈದ್ರು ಅಂತ ನಾನು ಎದ್ದು ಬಂದಿಲ್ಲ. ಕೂತ್ಕೊಂಡೆ. ನನ್ನ ಪಕ್ಕದಲ್ಲಿ ನಮ್ಮದು ಒಬ್ಳು ಅಕ್ಕ ಬಂದಿದ್ರು. ಅವ್ರ ಏನ್ ಇವನ್ ಜೊತೆ ನಾವು ಮಾತಾಡೋದು, ಇವನ್ ಜೊತೆ ನಾವು ಕೇಳಿ ಹೋಗೋಣ ನಡಿ ಅಂದ್ರು. ಬೇಡ ಇರಕ್ಕ ಒಂದ್ ನಿಮಿಷ ಅಂದ್ಬಿಟ್ಟು ಸರ್. ಇವತ್ತು ಈ ಮನುಷ್ಯನಿಗೆ ಇದ್ರ ಬಗ್ಗೆ ನಾನು ನಾಲೆಡ್ಜ್ ರಿಸಲ್ಟ್ ಕೊಡ್ಲೇಬೇಕು ಅಂದ್ಬಿಟ್ಟು ಸರ್ ಪ್ಯಾಕ್ ಫುಲ್ ಓಪನ್ ಮಾಡ್ಬಿಟ್ಟು ನಾನು ಹೇಳಿದೆ, ಅಣ್ಣ ಒಂದೇ ಒಂದು ರಿಕ್ವೆಸ್ಟ್, ಒಂದು ಅರ್ಧ ಗಂಟೆ ನನ್ ಟೈಮ್ ಕೊಡಿ. ನಾನು ಇದನ್ನ ಈ ಪ್ರಾಡಕ್ಟ್ ನಾನು ಈ ಬೆಲ್ಟ್, ಹ್ಯಾಂಡ್ ಬೆಲ್ಟ್, ಕಾಲಿಗೆ ಇದು ಪ್ಯಾಡು ನಾನು ಕಟ್ಬಿಟ್ಟು ಒಂದು 15-20 ನಿಮಿಷ ನಿಮ್ಮ ಹತ್ರ ನಾನು ಕೂತ್ಕೊಂತೀನಿ. ನಾನು ಏನು ಮಾತಾಡಿಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀನಿ ಅಂದ್ಬಿಟ್ಟು ಫಸ್ಟ್ ಹ್ಯಾಂಡ್ ಅದು ಬಿಚ್ಚಿದೆ ಸರ್. ಅವ್ರು ಹಾಕಿದ್ರಲ್ಲ ರಬ್ಬರು, ಅದನ್ನ ಬಿಚ್ಚಿಬಿಟ್ಟು ಕೈ ಕಟ್ದೆ. ಇಬ್ರು ಇಟ್ಕೊಂಡ್ರು ಸರ್ ಕೈ ಕಟ್ಟಗೆ. ಅಷ್ಟು ಶೇಕ್ ಆಗ್ತಾ ಇತ್ತು. ಕೈ ಕಟ್ಬಿಟ್ಟು ಕಾಲ್ಗೆ ಒಂದು ಟವಲ್ ಸುಟ್ಬಿಟ್ಟು ಕಾಲ್ಗೆ ಅದು ಇದು ಕಟ್ಟಿದೆ ಸರ್, ವಾಟರ್ ಪ್ಯಾಡು ಕಟ್ಬಿಟ್ಟು ಸುಮ್ಮನೆ ಕೂತೆ ಸರ್. ಕಟ್ಬಿಟ್ಟು ಕಟ್ತಾನೆ ಸರ್. ಹಿಂಗ್ ಇದ್ದಿದ್ ಕೈ ಸ್ವಲ್ಪ ಹೊತ್ತು ಮೇಲಿಂದ ಕೈ ಬಂದು ತೊಡೆ ಮೇಲೆ ಬಂತು ಸರ್. ತೊಡೆ ಮೇಲೆ ಕೈ ಆಯ್ತು. ಶೇಕ್ ನಿಲ್ತು. ಆಮೇಲೆ ಕಾಲ್ ಅಲ್ಲಾಡ್ಸೋದು ನಿಲ್ಸಿದ್ರು ಸರ್ ಸ್ವಲ್ಪ ಹೊತ್ತಿಗೆ. 45 ಮಿನಿಟ್ಸ್ ಕೂತಿದ್ದೆ ಅಲ್ಲೇ. 45 ಮಿನಿಟ್ಸ್‌ಗೆ ಸರ್ ಕೈ ಶೇಕ್ ಆಗೋದು ನಿಂತು, ಕಾಲ್ ಶೇಕ್ ಆಗೋದು ಯಾಕೆ ಕಾಲು ಕೈ ಎರಡು ಸ್ಟಾಪ್ ಆದಾಗ, ಅಣ್ಣ ಎದ್ದೋಳಣ್ಣ ಮೇಲೆ ಒಂದಷ್ಟು ದೂರ ನಡಿಯೋಣ ಅಂದೆ. ಕೈ ಇಟ್ಕೊಂಡು ಮೇಲೆ ಎಬ್ಬರಿಸಿದೆ ಸರ್. ಎಬ್ಬರಿಸ್ಬಿಟ್ಟು ನಾನು ಆ ಕೈ ಇಬ್ರು ಕೈ ಸೈನ್ನೆ ಮಾಡಿದೆ. ಕೈ ಬಿಟ್ಬಿಟ್ವಿ. ಸರ್ 20 ಹೆಜ್ಜೆ ಯಾರ್ ಸಪೋರ್ಟ್ ಇಲ್ದಿರ 20 ಹೆಜ್ಜೆ ಇಟ್ರು ಸರ್. ಇಟ್ರು. ಇಟ್ಬಿಟ್ಟು ವಾಪಸ್ ಬಂದು ಕೂತ್ಕೊಂಡ್ರು. ಕೂತ್ಕೊಂಡ ತಕ್ಷಣ ಹತ್ತು ಬಿಟ್ರು ಸರ್ ಅವರು. ಕಣ್ಣಲ್ಲಿ ನೀರ್ ಬಂತು. ಎಷ್ಟೋ ಡಾಕ್ಟರ್ ನೋಡಿದಾರಂತೆ. ಹತ್ತು ಬಿಟ್ಟು ಹಂಗೆ ವಿತಿನ್ ಸೆಕೆಂಡ್ ಅಲ್ಲೇ ಮಗನ್ ಕರೆದು ದುಡ್ಡು ನಮ್ಗೆ ಕ್ಲೋಸ್ ಮಾಡಿದ್ರು. ದುಡ್ಡು ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಕಳಿಸು ಸರ್. ನಿನ್ನೆ ಫೋನ್ ಮಾಡಿದ್ರು. ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇದೆಯಂತೆ. ತುಂಬಾ ಚೆನ್ನಾಗಿದೆ ಅಂತೆ. ಅಲ್ಟಿಮೇಟ್ ಆಗಿದೆ ಪ್ರಾಡಕ್ಟ್ ಅಂತ ಹೇಳಿದ್ರು ಸರ್.